ಸೊ ಈಗ ಲೇಕ್ ಹತ್ರ ಹೋಗ್ತಾ ಇದ್ದೀವಿ. ಇವ್ರು 2 ದಿವಸ ಆಯ್ತು ಸ್ನಾನ ಮಾಡಿದ್ದಿಲ್ಲ, ಅದಕ್ಕೆ ಇವತ್ತು ಮಾಡಿದ್ರು. ಸೊ ಇವಾಗ ಲೇಕ್ ಹತ್ರ ಹೋಗಿ ನೋಡೋಣ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೋಡಿ. ನಮ್ಮ ಸ್ಟೇಸ್ ಇರೋದು ಅಲ್ಲಿ ಅಷ್ಟು ದೂರ, ಬೈಕ್ಸ್ ಇಲ್ಲೇ ಹಾಕ್ಬೇಕು, ಇಲ್ಲೇ ಹಾಕಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಲ್ಲಿವರೆಗೆ, ಲೇಕ್ವರೆಗೆ. ಏನಾದ್ರು ಎಕ್ಸ್ಪ್ಲೇನ್ ಮಾಡಲಿ. ಪ್ರಕೃತಿ ಸೌಂದರ್ಯ ಯಾರಿಬ್ರು ಹುಡುಗಿ ಹೆಸರು ಹೇಳ್ಬಿಟ್ಟೆ ಗ್ಯಾಪಲ್ಲಿ. ನೇಚರ್ಸ್ ಬ್ಯೂಟಿ ಅಂತ. ನೇಚರ್ ಹಂಗೆ ಎಲ್ಲಿ ಕಲ್ತಿಲ್ಲ ಇವೆಲ್ಲ? ನಮ್ಮ ಸ್ಕೂಲಾಗ ಇವೆಲ್ಲ ಹೇಳ್ಬಿಟ್ಟಿಲ್ಲಪ್ಪ. सीढ़ी बजा के बोल भैया अरे भैया अरे चाचू अरे भैया we could go ಇದೇ ನೋಡಿ ನಾವು ಬುಕ್ ಮಾಡಿರೋ ರೂಮು. ಕರೆಂಟ್ ಇಲ್ಲ ಇವಾಗ, ಬಟ್ ಚೆನ್ನಾಗಿದೆ, ಇಟ್ಸ್ ವೆರಿ ಗುಡ್. ನೋಡಿ ಲಗೇಜಲ್ಲಿ ಇಲ್ಲಿ ಹಾಕ್ಬಿಟ್ಟಿವಿ. ವಾಶ್ರೂಮ್ ಈಸ್ ಆಲ್ಸೋ ಗುಡ್. ಇವು ಕರೆಂಟ್ ಇಲ್ಲ, ಕರೆಂಟ್ ಬಂದಮೇಲೆ ತೋರಿಸ್ತೀನಿ. ವಾಶ್ರೂಮ್ ಕೂಡ ಕ್ಲೀನ್ ಇದೆ ನೋಡಿ. ಮತ್ತು ಅಲ್ಲಿ ಇವೆಲ್ಲ ಇದಾವಲ್ಲ 3 ಡೇಟ್ಸಲ್ಲಿ, ಅದಕ್ಕೆಲ್ಲ 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್. ಸೊ ಅದೆಲ್ಲ ಕೊಟ್ಟು ಫೋಟೋ ತೆಗೆಸ್ಕೊಂಡ್ವಿ, ಭಾಳ ಚೆನ್ನಾಗಿತ್ತು. ನೀವು ಲೇಕ್ ವಿಸಿಟ್ ಮಾಡ್ಬೇಕಂದ್ರೆ ಮಾರ್ನಿಂಗ್ ಬೆಳಗ್ಗೆನೇ ಹೋಗಿ, ಸಾಯಂಕಾಲ 5 o'clock ಮೇಲೆ ಹೋದರೆ ಭಾಳ ಚಳಿ ಆಗುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ನೈಸ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಲೇಕ್. ಭಾಳ ಚೆನ್ನಾಗಿದೆ ಲೇಕು, ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ, ಕಣ್ಣಿಂದ ನೋಡೋಕೆ ಭಾಳ ಸಂತೋಷ ಆಗುತ್ತೆ. ಯಾ ಆ್ಯಂಡ್ ಇವಾಗ ಲೇಕೆಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಆನಿಯನ್ ಪಕೋಡ ಹೇಳಿದ್ದೀವಿ. ಸೊ ಈ ಫುಲ್ ತಣ್ಣಗಿದೆ ಇಲ್ಲಿ, ಸೊ ಅದಕ್ಕೆ ಈ ಕ್ಲೈಮೇಟ್ಗೆ ಬಿಸಿ ಬಿಸಿ ಪಕೋಡ ಹೇಳಿದ್ದೀವಿ. ಪಕೋಡ ಬರುತ್ತೆ ಈಗ. ಸೊ ಅಷ್ಟರೊಳಗೆ ಲೂಡೋ ಆಡ್ತಿದ್ದೀವಿ ನಾವು. ನೋಡಿ ಬಿಸಿ ಬಿಸಿ ಪಕೋಡ ಬಂದಿದೆ, ಎಲ್ಲರೂ ತಿಂತಾ ಇದ್ದಾರೆ ಪಕೋಡ. ಈ ಚಳಿಗೆ ಈ ಬಿಸಿ ಬಿಸಿ ಇದ್ಯಾರು ತಿಂದಿಟ್ಟಾರ? ಇಲ್ಲ, ಕೈಯಲ್ಲೇ ಬಿಡಿಸ್ತಾ ಇರೋದು. ನಾನು ಎಕ್ಕಡೂ ಶಿಟ್ ನಾನು ಇವತ್ತು ನಾವು ಪ್ಯಾಂಗಾಂಗಲ್ಲಿದ್ದೀವಿ. ಸೊ ಇಲ್ಲಿಂದ ಈಗ ನೆಕ್ಸ್ಟ್ ಪ್ಯಾಂಗ ಹೋಗ್ತಾ ಇದ್ದೀವಿ, ಇಲ್ಲ ಕಾರು ಎಲ್ಲೋ ಒಂದಲ್ಲಿ ಹೋಗೋದು. ಎಲ್ಲೋ ಒಂದಲ್ಲಿ ಹೋಗಿ ಸ್ಟೇ ಮಾಡಿದೆ ಇವತ್ತು ರಿಟರ್ನ್ ಅಂದರೆ ವಿ ಆರ್ ಗೋಯಿಂಗ್ ಟು ಹೆಡಿಂಗ್ ಟುವರ್ಡ್ಸ್ ಮನಾಲಿ. ಹ್ಯಾನ್ಲೇಗೆ ಹೋಗ್ತಾ ಇಲ್ಲ, ಯಾಕಂದರೆ ಹ್ಯಾನ್ಲೇಯಲ್ಲಿ ನಮಗೆ ಯಾವ ರೂಮ್ ಸಿಕ್ಕಿಲ್ಲ. ಸೊ ಹ್ಯಾನ್ಲೇ ಕ್ಯಾನ್ಸಲ್ ಮಾಡಿಕೊಂಡು ಇವಾಗ ಹ್ಯಾನ್ಲೇಯಿಂದ ಪ್ಯಾಂಗ್ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಪ್ಯಾಂಗು. ಜೈ ಗಣೇಶ, ಜೈ ಬಜರಂಗಬಲಿ. ನೋಡಿ ಈಗ ಪ್ಯಾಂಗಾಂಗಿಂದ ನಮ್ಮ ರೈಡ್ ಸ್ಟಾರ್ಟ್ ಆಗಿದೆ ಟುವರ್ಡ್ಸ್ ಪ್ಯಾಂಗ್. ಏನು ಪಕೋಡ ಲೇವು ಬಟ್ ಟೇಸ್ಟ್ ಚೆನ್ನಾಗಿದ್ದು ಬಿಡಿ. ಅದೇ ಮತ್ತೆ ನಾವು
ವ್ಯಾನ್ಲೇ ಹೋಗ್ತಾ ಇದ್ವಿ. ಯಾಕೆ ಹೋಗಲಿಲ್ಲ ಅಂದರೆ ಅಲ್ಲಿ ರೂಮ್ಸ್ ಎಲ್ಲರಿಗೆ ಕಾಲ್ ಮಾಡಿ ಕೇಳಿದ್ವಿ, ಹೋಮ್ ಸ್ಟೇ ಅವ್ರಿಗೆ ಯಾರೂ ರೂಮ್ ಇಲ್ಲ ಅಂತ ಹೇಳಿದರು. ಅಂದರೆ ಎಲ್ಲ ಫುಲ್ಲಾಗಿಬಿಟ್ಟಿದಂತೆ. ಮತ್ತು ಅಲ್ಲಿ ಇನ್ನೂ ಟೆಂಪ್ರೇಚರ್ ಇನ್ನೂ ಮೈನಸ್ಗೆ ಹೋಗುತ್ತಂತೆ ನೈಟ್ ಟೈಮು. ಸೊ ಮತ್ತು ಇವ್ರನ್ನ ಕರ್ಕೊಂಡು ಹೋದರೆ ಮತ್ತೆ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡುತ್ತೆ ಅಂದ್ಕೊಂಡು ವಿ ಕ್ಯಾನ್ಸಲ್ ದ ಪ್ಲ್ಯಾನ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ದಿಸ್ ಒನ್ ಮನಾಲಿ ವಯಾ ಸರ್ಚು ಆ್ಯಂಡ್ ಪ್ಯಾಂಗ್. ಇದೆಲ್ಲ ಇವಾಗ ಹಂಗೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಸಖತ್ತಾಗಿದೆ ರೂಟ್. ಇಷ್ಟಕ್ಕೆ ಮುಂಚೆ ರೂಟೇ ಇದ್ದಿಲ್ಲ ಅಲ್ಲಿ. ಎಲ್ಲತ್ತಲ್ಲಿ ಹಿಂಗೆ ಇದಾವೆ ವ್ಯೂಸ್. ಜೂನ್ ನಾವು ಬಂದಿರೋ ಜೂನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಜುಲೈಯಲ್ಲಿ ಬಂದರೆ ಮತ್ತೆ ನಿಮಗೆ ಫುಲ್ ಮಳೆ ಎಲ್ಲ ಫುಲ್ಲು ಮೆಂಟಲಾಗಿ ಬಿಡ್ತದೆ ಜುಲೈಯಲ್ಲಿ ಬಂದರೆ. ಸೊ ಬೆಟರ್ ಪ್ಲ್ಯಾನ್ ಇನ್ ಜೂನ್ ಆರ್ ಆಗಸ್ಟ್ 10 to ಸೆಪ್ಟೆಂಬರ್. ಜೂನಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ. ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬನ್ನಿ ಅಷ್ಟೇ. ದ ವರ್ಲ್ಡ್ಸ್ ಹೈಯೆಸ್ಟ್ ಆಲ್ಟಿಟ್ಯೂಡ್ ರಿಟೇಲ್ ಔಟ್ಲೆಟ್ ಅಂತ ನೋಡಿ, 12,933 feet, ವಿಲೇಜ್ ಟ್ಯಾಂಕ್ಸ್ ಗೇಟ್, ಲೇ ಲದಾಖ್. ಸೊ ಈಗ ಹೈಯೆಸ್ಟ್ ಆಲ್ಟಿಟ್ಯೂಡ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಿ ಇಲ್ಲಿಂದ ಈಗ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಸರ್ಚು. ಸೊ ಇನ್ನು 7 hours ತೋರಿಸ್ತಾ ಇದೆ. 7 hours ಅಂದರೆ ವಿತೌಟ್ ಬ್ರೇಕ್. 5:20ಗೆ ನಾವು ಸರ್ಚಲ್ಲಿ ಇರಬೇಕು. ವಿತ್ ಬ್ರೇಕ್ ಆದರೆ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ಆದರೆ ಮತ್ತೆ 6:30 7ಗೆಲ್ಲ ಸರ್ಚಲ್ಲಿ ಇರಬೇಕು. ಯಾಕು ನೋಡಿ ಯಾರೂ ಇಲ್ಲ, ಎಷ್ಟು ಆರಾಮಿದೆ. ನನ್ನ ಗಾಡಿ ಕೂಡ ಏರ್ತಾಯಿಲ್ಲ, ಸೆಕೆಂಡ್ ಗೇರಲ್ಲಿ ಕೂಡ ಇರ್ತಾಯಿಲ್ಲ. ಇಲ್ಲಿ ಏನು ಮಾಡೋಣ ಸ್ವಾಮಿ, ಹಿಂಗೆ ಏರಕ್ಕೆ ಪುರ್ಸತ್ತಿಗಿಲ್ಲ, ಏನೋ ಒಂದು ಅಡ್ಡ ಬಂದುಬಿಡ್ತವೆ, ಸ್ಟಾಪ್ ಆಗಿಬಿಡುತ್ತೆ. ಲೇಕೆಲ್ಲ ಫ್ರೋಸ್ ಆಗಿಬಿಟ್ಟಿದೆ ಐಸಲ್ಲಿ. లాగనా రెండు మధ్యలో వేసుకోండి. ನೋಡಿ ಯಾವುದೋ ಟಾಪ್ ಏರ್ತಾ ಇದ್ದೀವಿ. ಯಾವ ಟಾಪ್ ಅಂತ ಗೊತ್ತಿಲ್ಲ, ಚಾಂಗ್ಲಾ ಅಂತಿದೆ. ಇದು ಚಾಂಗ್ಲಾ ಹೋಗ್ತೀವೋ ಇಲ್ಲ ಡೈರೆಕ್ಟಾಗಿ ಕಾರು ಹೋಗ್ತೀವೋ ಗೊತ್ತಿಲ್ಲ. ನೋಡಿ ಈ ರೂಟ್ ಬರೋದು ನಮಗೆ ವಯಾ ಪ್ಯಾಂಗಾಂಗ್ ಟು ಸರ್ಚು ಹೋಗಬೇಕಾದ್ರೆ ಬರುತ್ತೆ, ಇಲ್ಲ ನೀವು ಲೇಯಿಂದ ಪ್ಯಾಂಗಾಂಗ್ ಲೇಕ್ ಹೋಗ್ಬೇಕಾದ್ರೆ ಕೂಡ ಬರುತ್ತೆ ಚಾಂಗ್ಲಾ ಪಾಸ್ ಮೇಲೆ. ಬಾಬಾ ನೋಡಿ ಫುಲ್ ಸ್ನೋ ಇದೆ. ಇನ್ನು ಇಲ್ಲಿ ಕರಿಗೆ ಇಲ್ಲ, ರೋಡ್ ಮೇಲೆ ಒಂದೇ ಕ್ಲಿಯರ್ ಆಗಿದೆ ಅಷ್ಟೇ. ವಾಹ್ ನೋಡಿ ಬಾಬಾ ವಾಟ್ ಎ ಬ್ಯೂಟಿ, ವಾಟ್ ಎ ಬ್ಯೂಟಿ. ಬಾಬಾ ಇಲ್ಲಿ ನೋಡಿ ರೋಡಿಗೆ ಎಲ್ಲ ಸ್ನೋ ಇದ್ರೆ ಕಡ್ದು ಹಾಕಿದ್ರೆ ಎಲ್ಲ ಸ್ನೋ, ನೀರು, ವಾಟರ್ ಕ್ರಾಸಿಂಗ್, ಚಿಕ್ಕ ಚಿಕ್ಕ ವಾಟರ್ ಕ್ರಾಸಿಂಗ್. ಯಾವುದೋ ಪಾಸ್ ಇದೆ ಅಲ್ಲ ಗುರಿಲ್ಲಿ, ಯಾವ ಪಾಸಪ್ಪ ಇದು? ಓಹೋ ಚಾಂಗ್ಲಾ ಪಾಸ್, ಚಾಂಗ್ಲಾ పాస్ దీపు. చాంగ్లా పాస్ ఇక్కడే బాగుంది కదా నీకు? ఏమి అదే వరల్డ్ హైయెస్ట్ ఎంత మోటరబుల్ రోడ్, 17,000 feet.